ಹಲೋ, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಮಜಾ ಟಾಕೀಸ್ ನಲ್ಲಿ ಸೃಜನ್ ಲೋಕೇಶ್ ಮಾಡಿದ ಮಹಾ ಎಡವಟ್ಟದು. ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್ ಅಂತ ಹೇಳ್ತಾ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ಕಾಮಿಡಿ ಕಚಗುಳಿ ಇಡುವ ನಟ ಸೃಜನ್ ಲೋಕೇಶ್ ಇದೀಗ ಮತ್ತೊಮ್ಮೆ ವಿವಾದದ ಕೇಂದ್ರ ಬಿಂದುವಾಗಿದ್ದಾರೆ. ತಮ್ಮ ಒನ್ ಲೈನ್ ಪಂಚ್ ಮೂಲಕ ವೀಕ್ಷಕರನ್ನ ನಗೆಗಡಲಲ್ಲಿ ತೇಲಿಸಲು ಹೋಗಿ ಬಹಿರಂಗವಾಗಿ ಕ್ಷಮೆ ಕೇಳುವ ಪರಿಸ್ಥಿತಿ ಸೃಜನ್ ಲೋಕೇಶ್ಗೆ ಬಂದೊದಗಿದೆ. ನಟ ಹಾಗೆ ನಿರೂಪಕ ಸೃಜನ್ ಲೋಕೇಶ್ ಸಿಲುಕಿಕೊಂಡಿರುವ ಹೊಸ ವಿವಾದದ ಕುರಿತ ಒಂದು ಸ್ಮಾಲ್ ಡೀಟೇಲ್ ಅನ್ನ ನಾನ್ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ವಿವಾದದ ಕೇಂದ್ರ ಬಿಂದು ಆಗಿರುವ ಭಾನುವಾರದ ಸಂಚಿಕೆ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ತುಳುನಾಡಿನ ಭೂತಾರಾಧನೆ ಬಗ್ಗೆ ಸೃಜನ್ ಲೋಕೇಶ್ ಅಪಹಾಸ್ಯ ಮಾಡಿದ್ದು ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ವಿವಾದಕ್ಕೆ ಗುರಿಯಾಗಿದೆ. ಅಷ್ಟಕ್ಕೂ ಮಜಾ ಟಾಕೀಸ್ ನಲ್ಲಿ ಆಗಿದ್ದಾದ್ರೂ ಏನು? ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ಭಾನುವಾರ ಶುದ್ಧಿ ತಂಡ ವಿಶೇಷ ಗೆಸ್ಟ್ ಆಗಿ ಬಂದಿದ್ರು. ಶುದ್ಧಿ ತಂಡ ನಿರ್ದೇಶಕ ಆದರ್ಶ್ ರವರಿಗೆ ಮಜಾ ಟಾಕೀಸ್ ಸೆಟ್ ನಲ್ಲಿ ಕುಳಿತಿದ್ದ ಆಡಿಯನ್ಸ್ ಒಬ್ರು ಕ್ವೆಶ್ಚನ್ ಅನ್ನ ಕೇಳ್ತಾರೆ. ಅಲ್ಲಿ ಆ ಹುಡುಗಿ ಕೇಳಿದ ಪ್ರಶ್ನೆ ಏನಪ್ಪಾ ಅಂದ್ರೆ, ಸರ್ಕಾರಿ ಕೆಲ್ಸ ದೇವ್ರ ಕೆಲ್ಸ ಅಂತಾರಲ್ಲ, ಕಾಲ್ ಸೆಂಟರ್ ಕೆಲ್ಸ ITBT ಕೆಲ್ಸಕ್ಕೆ ಏನಂತಾರೆ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ನಿರ್ದೇಶಕ ಆದರ್ಶ ಹೊಟ್ಟೆಪಾಡಿಗೆ ಮಾಡುವ ಕೆಲ್ಸ ಅಂತ ಉತ್ತರ ಕೊಡ್ತಾರೆ. ಜೊತೆಗೆ ನಟಿ ನಿವೇದಿತಾ ಕೂಡ ಕಾಯಕವೇ ಕೈಲಾಸ ಅಂತಾರೆ. ಇಷ್ಟಕ್ಕೆ ಸುಮ್ನಾಗೋದ್ ಬಿಟ್ಟು ಸೃಜನ್ ಮೂಗ್ ತೋರಿಸಿದಾದ್ರು ಯಾಕೆ? ಆ ಕಾನ್ವರ್ಸೇಷನ್ ಹೇಗಾಯ್ತು ಅಂದ್ರೆ, ಸೃಜನ್ ಲೋಕೇಶ್ ಹೇಳ್ತಾರೆ ಅದು ದೇವ್ರ ಕೆಲ್ಸಾನೇ, ಒಂಚೂರು ಡಿಫ್ರೆನ್ಸ್ ಏನಂದ್ರೆ ದಕ್ಷಿಣ ಕನ್ನಡದಲ್ಲಿ ಭೂತ ಕುಣಿತ ಮಾಡ್ತಾರೆ ಗೊತ್ತಾ ಅಂತ. ಅದಕ್ಕೆ ಆ ಹುಡುಗಿ ರಂಗಿತರಂಗ ಫಿಲ್ಮ್ ನಲ್ಲಿ ನೋಡಿದೀನಿ ಅಂತಾಳೆ. ಸೃಜನ್ ಲೋಕೇಶ್ ಅದಕ್ಕೆ ಎಸ್ ಕರೆಕ್ಟ್, ಸರ್ಕಾರಿ ಕೆಲ್ಸ ದೇವ್ರ ಕೆಲ್ಸ, ಈ ಕಾಲ್ ಸೆಂಟರ್ ಕೆಲ್ಸಾನು ಭೂತಾರಾಧನೆ ಕೆಲ್ಸ, ಯಾಕೆ ಅಂತ ಕೇಳು ಅಂತ ಸೃಜನ್ ಹೇಳ್ತಾರೆ. ಇದಕ್ಕೆ ಆ ಹುಡುಗಿ ಯಾಕೆ ಅಂತ ಕೇಳ್ತಾರೆ. ಸೃಜನ್ ಲೋಕೇಶ್ ಇದಕ್ಕೆ ಯಾಕಂದ್ರೆ ಕಾಲ್ ಸೆಂಟರ್ ಕೆಲ್ಸ ಮಾಡೋದು ರಾತ್ರಿ ಹೊತ್ತು, ಭೂತಾರಾಧನೆ ಕೂಡ ಮಾಡುವುದು ರಾತ್ರಿ ಹೊತ್ತು, ಅದಕ್ಕೆ ನೈಟ್ ಶಿಫ್ಟ್ ಓನ್ಲಿ ಅಂತ ಸೃಜನ್ ಲೋಕೇಶ್ ಪಂಚ್ ಕೊಡಕ್ಕೆ ಹೋಗಿ ಈಗ ಎಡವಟ್ ಮಾಡ್ಕೊಂಡು ಕೂತಿದ್ದಾರೆ. ತುಳುನಾಡಿನ ನಂಬಿಕೆಯ ಭೂತಾರಾಧನೆ ಬಗ್ಗೆ ಸೃಜನ್ ಲೋಕೇಶ್ ಮಾಡಿದ ಅಪಹಾಸ್ಯ ಈಗ ಕರಾವಳಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಸೃಜನ್ಗೆ ಯಾಕೆ ಬೇಕಿತ್ತು ಇದೆಲ್ಲ ಅಂತ ಅನ್ಸತ್ತೆ. ಕಾಮಿಡಿ ಮಾಡೋಕೆ ಹೋಗಿ ಈಗ ಎಡವಟ್ ಮಾಡ್ಕೊಂಡು ಕೂತಿದ್ದಾರೆ. ಇನ್ನು ಇದಕ್ಕೆ ಕರಾವಳಿಯವರು ಹೇಗೆ ರಿಯಾಕ್ಟ್ ಮಾಡಿದ್ದಾರೆ ಅನ್ನೋದನ್ನ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕೀಪ್ ವಾಚಿಂಗ್ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ. ಹಾಗೆ ಮತ್ತಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ. ಅಂಡ್ ಮರೀದೆ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.